ನಮಸ್ಕಾರ. ನಿಮ್ಮ ದ್ವಾರಕೀಶ್, ನಿಮ್ಮ ಕರ್ನಾಟಕದ ಕುಳ್ಳ. ಆರೋಗ್ಯವಾಗಿದ್ದೀನಿ, ಹುಷಾರಾಗಿದ್ದೀನಿ. ಯಾವ ಥರವಾದ ಸುಳ್ಳು ವದಂತಿಗಳಿಗೆ ನಿಗಾ ಕೊಡಬೇಡಿ. ಏನಾದರೂ ನಿಮಗೆ ಗೊತ್ತಾಗುತ್ತೆ. ನಿಮ್ಮಗಳೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ನಿಮ್ಮ ದ್ವಾರಕೀಶ್ ಚೆನ್ನಾಗಿದ್ದಾನೆ, ಚೆನ್ನಾಗಿದ್ದೀನಿ, ಚೆನ್ನಾಗಿರ್ತೀನಿ. ಎಲ್ಲ ಆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ. ನಮಸ್ಕಾರ. ನಿಮ್ಮ ದ್ವಾರಕೀಶ್, ನಿಮ್ಮ ಅಭಿಮಾನದ ಕರ್ನಾಟಕದ ಕುಳ್ಳ. ಆರೋಗ್ಯವಾಗಿದ್ದೀನಿ. ನಿಮ್ಮಗಳೆಲ್ಲರ ಆಶೀರ್ವಾದ. ಯಾವುದೇ ಆದ ವದಂತಿಗಳಿಗೆ ಕರೆ ಕೊಡಬೇಡಿ. ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನಿಮ್ಮ ಜೊತೆ ಇದ್ದೀನಿ. ನಿಮ್ಮ ಜೊತೆ ಇರೋಕ್ಕೆ ಭಾಳ ಆಸೆ ಪಡ್ತೀನಿ. ಎಲ್ಲ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ. ನಮಸ್ಕಾರ. ಮೊದಲನೇದಾಗಿ ನ್ಯೂಸ್ ಬಂದಾಗ ಇದಕ್ ಮುಂಚೆ ಈ ತರ ನ್ಯೂಸ್ಗಳು ಬೇಕಾದ ಸತಿ ಬಂದಿದೆ, ಅದೆಲ್ಲ ಫೇಕ್ ಆಗಿತ್ತು. ಈ ಸತಿನೂ ಅದು ಹಾಗೆ ಆಗ್ಲಪ್ಪ ಅಂತ ದೇವ್ರನ್ನ ಬೇಡ್ಕೊತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಹಾಗಾಗ್ಲಿಲ್ಲ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದೆ. 6:30 6:45 ಇವ್ರಿಗೆ ಕಾಫಿ ಕೊಡೋದ್ರು. ಕಾಫಿ ಕುಡಿದು ಸುಸ್ತಾಗಿದೆ, ನಾನು 2 ಅವರ್ ಮಲ್ಕೊತೀನಿ. 10 ಗಂಟೆಗೆ ಎಬ್ಸೋದು. ನಾನು 9:45 ಹೋದೆ ಎಬ್ಸಕ್ಕೆ. ಎದರಲಿಲ್ಲ, ಇಮಿಡಿಯೇಟಾಗಿ ಪಲ್ಸ್ ಸಿಗಲಿಲ್ಲ. ಸೊ ಇಮಿಡಿಯೇಟಾಗಿ ಚೆಸ್ಟ್ ಕಂಪ್ರೆಷನ್ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಇಮಿಡಿಯೇಟ್ ಡಾಕ್ಟರ್ ಬರೋಕ್ಕೆ ಹೇಳಿದೆ. ಡಾಕ್ಟರ್ ಬಂದರು, ಅವರು CPR ಕೊಟ್ಟು ರಿವೈವ್ ಮಾಡೋ ಟ್ರೈ ಮಾಡಿ ಪಲ್ಸ್ ಸಿಗಲಿಲ್ಲ. ಸೇಮ್ ಅದೇ ಡೇಟಲ್ಲಿ ಅಮ್ಮ ಸೇಮ್ ಡೇಟ್ ತಿಥಿ ಪ್ರಕಾರ 4 ದಿನ ಮುಂಚೆ. ಅವರು ಚೌತಿ, ಇವರು ಅಷ್ಟಮಿ. 6:15 ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮನೇಲಿರೋ ಕಾರ್ಯಕ್ರಮ. ನಮ್ಮ ಪದ್ಧತಿ ಪ್ರಕಾರ ಎಲ್ಲ ಲೇಡೀಸ್ ಲಾಸ್ಟ್ ಅವರ ಇದು ಮಾಡೋ ಥರ ಅದು ಮುಗಿದೊಂದು 3:15 ಗಂಟೆ ಕಾರ್ಯಕ್ರಮ. ಅದಾದ ತಕ್ಷಣ ಇಲ್ಲಿಂದ ರವೀಂದ್ರ ಕಲಾಕ್ಷೇತ್ರ 7:45 8 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರ. ಅಲ್ಲಿಂದ ಜನರೆಲ್ಲ ನೋಡಿ ಇದು ಮಾಡಿದ್ಮೇಲೆ TR ಮಿಲ್ ಕ್ರಿಮೇಷನ್ ಗ್ರೌಂಡ್ಗೆ ಕರ್ಕೊಂಡು ಹೋಗ್ತೀವಿ. ಕಲಾಕ್ಷೇತ್ರದಲ್ಲಿ ಎಷ್ಟೊತ್ತು ಸರ್ ಈಗ 7:30 8 ಗಂಟೆಯಿಂದ ಇದೆ ಜನರು ಬಂದು ನೋಡೋ ತನಕ ಅವರು ನೋಡಬೇಕಲ್ಲ. ಸೊ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ಕೊಂಡು ಎಲ್ಲರೂ ನೋಡಿ ಎಲ್ಲ ಆದಮೇಲೆ ಸರ್ ಇಲ್ಲಿಗೆ ಯಾರಾದ್ರೂ ಇನ್ಯಾರೋ ಅಂದರೆ ಸೆಲೆಬ್ರಿಟಿ ಯಾರು ಬರ್ತೀನಿ ಅಂತ ನೀವು ಇನ್ಫಾರ್ಮ್ ಮಾಡಿದ್ದಾರೆ? ಈಗ ಶಿವಣ್ಣ ಅವರು ಬರ್ತಾ ಇದ್ದಾರೆ. ಶಿವಣ್ಣ ಬೆಳಿಗ್ಗೆ ಶಿವಮೊಗ್ಗದಿಂದ. ಸೊ ಅವ್ರು ಬಂದ ತಕ್ಷಣ ಅವ್ರಿಗೆ ಹೊಸವಾಯ್ತು. ಅವ್ರು ಬಂದು ನೋಡಿದ ತಕ್ಷಣ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ಸರ್ ಅಲ್ಲಿ ಕಲಾಕ್ಷೇತ್ರದಲ್ಲಿ ಸರ್ಕಾರದ ಏನಾದರೂ CM ಆಗಲಿ ಮುಖ್ಯಮಂತ್ರಿ ಆಗಲಿ ಅವರಾದ್ರೂ ಬರೋ ಚಾನ್ಸಸ್? ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ. ಎಲ್ಲರೂ ಒಂದು 9:30 10 ಗಂಟೆ 10:30 ಒಳಗೆ ಅಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ.